ಹಾಸನಾಂಬೆಯ ದರ್ಶನಕ್ಕಾಗಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಪರಿಣಾಮ ಜನವೋ ಜನ ನೂಕು ನುಗ್ಗಲು ಸಹ ಏರ್ಪಟ್ಟಿದೆ. ಬಹಳಷ್ಟು ವ್ಯವಸ್ಥಿತವಾಗಿ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಜನ ಹೆಚ್ಚಾದಾಗ ಸಮಸ್ಯೆಗಳು ಆಗುತ್ತೆ. ಕಿಲೋಮೀಟರ್ ಉದ್ದಕ್ಕೂ ಕೂಡ ಸರತಿ ಸಾಲಿನಲ್ಲಿ ಭಕ್ತ ವೃಂದ ನಿಂತಿದೆ. ಕುಟುಂಬ ಸಮೇತವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಹಾಸನಾಂಬೆಯ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಹಾಸನಾಂಬೆ ದರ್ಶನಕ್ಕೆ ನಟ ನಟಿಯರ ಟೀಮ್ ಕೂಡ ಬಂದಿತ್ತು. 8ನೇ ದಿನ ಇವತ್ತು. 6ನೇ ದಿನಕ್ಕೆ ಸುಮಾರು 11.5 ಲಕ್ಷ ಜನ ಬಂದಿದ್ರು. ಈಗ 8ನೇ ದಿನ, ಅದರಲ್ಲೂ ಕೂಡ ಶುಕ್ರವಾರ, ಇನ್ನು ವೀಕೆಂಡ್ ಆಗಿದ್ರಿಂದ ಮುಂದಿನ ದಿನಗಳಲ್ಲಿ ಇದರ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗೋದ್ರಲ್ಲಿ ಅನುಮಾನ ಬೇಡ. ಬಹಳಷ್ಟು ಗಣ್ಯರಿಗೆ ಸೆಪರೇಟ್ ಆದಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸಮಯವನ್ನು ಕೂಡ ನಿಗದಿಪಡಿಸಲಾಗಿದೆ. ಆ ಸಮಯದ ಒಳಗಾಗಿ ಅವರು ಬಂದು ದರ್ಶನವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಇದರಿಂದಾಗಿ ಸಾಮಾನ್ಯ ಜನರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗ್ತಾ ಇಲ್ಲ. 3 ರೀತಿಯಾದಂತಹ ಟಿಕೆಟ್ ಕೌಂಟರ್ಗಳನ್ನು ಮಾಡಿದ್ದಾರೆ. ಒಂದು ಧರ್ಮದರ್ಶನ, ಮತ್ತೊಂದು 300 ರೂಪಾಯಿ ಮತ್ತು 1000 ರೂಪಾಯಿ ಟಿಕೆಟ್. ಸೊ ಇದರಲ್ಲಿ ಯಾವುದು ಅನುಕೂಲನೋ ಅದನ್ನು ಭಕ್ತರು ಪಡ್ಕೊಳ್ಳೋ ಮೂಲಕವಾಗಿ ದರ್ಶನವನ್ನು ಪಡ್ಕೊಳ್ಬಹುದಾಗಿದೆ.